ನಮಸ್ತೆ ವೀಕ್ಷಕರೇ, ಇವತ್ತು ನಾನು ಮಾಡಿ ಕಲಿ ನೋಡಿ ಕಲಿಯಲ್ಲಿ ಕಾರ್ಯಕ್ರಮದಲ್ಲಿ ಪ್ರಿಪೋಸಿಷನ್ ಇಂಗ್ಲೀಷಲ್ಲಿ ಕಾಮನ್ ಆಗಿ ನಾವು ಮಿಸ್ಟೇಕ್ ಮಾಡೋದು ಇನ್ನು, ಆನು, ಅಟ್ಟು ಈ ಥರ ಕಾಮನಾಗಿ ನಾವು ಮಿಸ್ಟೇಕ್ ಮಾಡ್ತೀವಿ. ಹಾಗಾಗಿ ಈ ವರ್ಡ್ಸ್ನ ಯಾವಾಗ ಹೇಗೆ ಯೂಸ್ ಮಾಡಬೇಕು ಅಂತ ಈ ಗ್ರಾಮರ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿತ್ ಎಕ್ಸಾಂಪಲ್ ಹೇಳ್ಕೊಡ್ತಾ ಇದ್ದೀನಿ, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟು ನಿಮಗೆ ಅಟ್ ಅಂತ ಯೂಸ್ ಮಾಡೋದು ಯಾವಾಗ, ಆನ್ ಯಾವಾಗ ಯೂಸ್ ಮಾಡಬೇಕು, ಇನ್ ಯಾವಾಗ ಯೂಸ್ ಮಾಡಬೇಕು. ಅಟ್ ಸ್ಮಾಲ್ ಏರಿಯಾ ಲೊಕೇಶನ್ಸ್ ಇದ್ದಾಗ ಹಟ್ ಅಂತ ಯೂಸ್ ಮಾಡ್ತೀವಿ. ಆನ್ ಯಾವಾಗ ನಾವಾಗ ಲಾರ್ಜ್ ಏರಿಯಾ ಅಥವಾ ಲಾರ್ಜ್ ವೆಹಿಕಲ್ಸು ಅಥವಾ ಅಲ್ಲಿ ನಾವು ಕೂತ್ಕೊಂಡ್ಲೂಬೋದು, ಸಿಟ್, ಸ್ಟ್ಯಾಂಡ್ ಆ್ಯಂಡ್ ವಾಕ್ ಇಷ್ಟು ಮಾಡ್ಬೋದು. ಅಂಥ ವೆಹಿಕಲ್ಸ್ಗಳಲ್ಲಿ ನಾವು ಆನ್ ಯೂಸ್ ಮಾಡ್ತೀವಿ. ಅದೇ ಸ್ಮಾಲ್ ವೆಹಿಕಲ್ಸ್ಗೆ ಇನ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇನ್ ಸಿಟೀಸ್, ಕಂಟ್ರೀಸ್, ಟೌನ್ ಇವೆಲ್ಲ ಏನು ಮಾಡಬೇಕಾದ್ರೆ ಅವಾಗೆಲ್ಲ ಇನ್ ಯೂಸ್ ಮಾಡ್ತೀವಿ. ಮಾಡಿ ಕಲಿ ಅಥವಾ ನೋಡಿ ಕಲಿ ಅಂತ ನಾವು ಈ ಕಾರ್ಯಕ್ರಮ ಹೆಸರಿಟ್ಟಿರೋದೆ ಕೆಲವೊಂದನ್ನ ನಾವು ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ನಾವು ಕಲಿಬೇಕಾಗುತ್ತೆ. ಇನ್ನು ಕೆಲವೊಂದು ನೋಡಿ ಅರ್ಥ ಮಾಡ್ಕೊಂಡು ಕಲಿಬೇಕು. ಈಗ ಇದನ್ನು ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಫಸ್ಟು ದೇರ್ ಈಸ್ ಎ ಬರ್ಡ್ ಆನ್ ದ ಟ್ರೀ. ದೇರ್ ಈಸ್ ಎ ಬರ್ಡ್ ಅಂದರೆ ಇಲ್ಲಿ ನಾನು ಫಸ್ಟ್ ಬರ್ಡ್ನೇ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಆನ್ ದ ಟ್ರೀ ಅಂದರೆ ಟ್ರೀ ಮೇಲ್ಗಡೆ, ಈಗ ನಾವು ಕನ್ನಡದಲ್ಲಿ ಹೇಳ್ತೀವಿ ಮರದ ಮೇಲೆ ಒಂದು ಪಕ್ಷಿ ಇದೆ ಅಂತ. ಅದೇ ರೀತಿ ಈಗ ಮೇಲೆ ಅನ್ನೋದಕ್ಕೆ ಆನ್ ಅಂತ ಯೂಸ್ ಮಾಡ್ತೀವಿ. ಅದಕ್ಕೆ ದೇರ್ ಈಸ್ ಎ ಬರ್ಡ್ ಆನ್ ದ ಟ್ರೀ. ನೆಕ್ಸ್ಟು ಈಗ ಆನ್ ಯಾಕೆ ಹೇಳಿದೆ, ಮರದ ಮೇಲೆ ಪಕ್ಷಿ ಇದೆ ಅಂತ ಹೇಳ್ತೀವಿ ಹೊರತು ನಾವು ಮರದೊಳಗಡೆ ಪಕ್ಷಿ ಇದೆ ಅಂತ ಹೇಳ್ತೀವಾ? ಇಲ್ಲ, ಮರದ ಮೇಲೆ ಸಪೋಸ್ ಗೂಡೊಳಗಡೆ ಇದೆ ಅಂತ ಹೇಳ್ತೀವಿ, ಆದರೆ ಮರದ ಮೇಲೆ ಆನ್ ದ ಟ್ರೀ. ನೆಕ್ಸ್ಟ್ ದೇರ್ ಈಸ್ ಎ ಬರ್ಡ್ ಇನ್ ಮೈ ರೂಮ್. ದೇರ್ ಈಸ್ ಎ ಬರ್ಡ್ ಇನ್ ಮೈ ರೂಮ್ ಅಂದರೆ ನನ್ನ ರೂಮ್ ಒಳಗೆ ಪಕ್ಷಿ ಇದೆ, ಬರ್ಡ್ ಇದೆ ಅಂದರೆ ರೂಮ್ ಒಳಗೆ ಅಂತ ಯೂಸ್ ಮಾಡ್ತೀವಿ ಹೊರತು ರೂಮ್ ಮೇಲೆ ಅಂತ ಹೇಳ್ತೀವ? ಇಲ್ಲ, ನಾವು ರೂಮ್ ಒಳಗೆ ಇನ್. ನೆಕ್ಸ್ಟ್ ದೇರ್ ಈಸ್ ಎ ಬರ್ಡ್ ಆನ್ ಮೈ ಟೆರಸ್. ಟೆರಸ್ ಅಂದರೆ ನಿಮಗೆ ಗೊತ್ತು, ಕಾಮನಾಗೆ ಮೋಲ್ಡ್ ಮೇಲೆ ಫ್ರೀ ಸ್ಪೇಸ್ ಇರುತ್ತೆ. ಆಗ ನಾವು ಅದ್ರ ಮೇಲೆ ವಾಕ್ ಮಾಡ್ತೀವಿ, ಟೆರಸ್ ಮೇಲೆ ವಾಕ್ ಮಾಡ್ತಾಯಿದ್ದೀವಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಟೆರಸ್ ಮೇಲೆ ಅಂತ ಯೂಸ್ ಮಾಡ್ತೀವಿ ಹೊರತು ಟೆರಸ್ ಒಳಗೆ ಅಂತ ಹೇಳ್ತೀವ? ಇಲ್ಲ. ಸೊ ಥರ್ಡ್ ಬಂತು ದೇರ್ ಈಸ್ ಎ ಬರ್ಡ್ ಆನ್ ಮೈ ಟೆರಸ್. ನೆಕ್ಸ್ಟ್ ಫೋರ್ತ್ ಬಂತು ದೇರ್ ಈಸ್ ಎ ಬರ್ಡ್ ಇನ್ ದ ರಿವರ್. ಈಗ ನದಿಯೊಳಗೆ ನಾವು ಬರ್ಡ್ ಮುಳುಗ್ತಿದೆ ಅಥವಾ ಬರ್ಡ್ ಈಜ್ತಿದೆ ಅಥವಾ ನದಿಯೊಳಗಡೆ ಅದು ಸ್ವಿಮ್ ಮಾಡ್ತಿದೆ ಅಥವಾ ಮುಳುಗಿ ಎದ್ದೇಳ್ತಿದೆ, ನದಿಯೊಳಗೆ ಅಂತ ಹೇಳ್ತೀವಿ ಹೊರತು ನದಿ ಮೇಲೆ, ನೀರಿನ ಮೇಲೆ ಅಂತ ಹೇಳಲ್ಲ. ಈಗ ನೀವೆಲ್ಲಾದರೂ ನದಿ ತೀರ ಹೋದಾಗ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಾ, ನದಿಯೊಳಗಡೆ ಸ್ನಾನ ಮಾಡ್ತಿದ್ದಾರೆ, ನದಿ ಒಳಗೆ ಅಂದರೆ ನದಿ ಒಳಗೆ ಅಂತ ಹೇಳ್ತೀವಿ ಹೊರತು ನದಿ ಮೇಲೆ ಅಂತ ಹೇಳಲ್ಲ. ಹಾಗಾಗಿ ದೇರ್ ಈಸ್ ಎ ಬರ್ಡ್ ಇನ್ ದ ರಿವರ್. ನೆಕ್ಸ್ಟ್ ಫಿಫ್ತ್ ಒನ್ ದೇರ್ ಈಸ್ ಎ ಬರ್ಡ್ ಆನ್ ದ ಬ್ರ್ಯಾಂಚ್. ಅಂದರೆ ಕೊಂಬೆ ಮೇಲೆ ಪಕ್ಷಿ ಕೂತಿದೆ ಅಂತ ಹೇಳ್ತೀವಿ ಹೊರತು ಕೊಂಬೆ ಒಳಗೆ ಅಂತ ಹೇಳಲ್ಲ. ಬ್ರ್ಯಾಂಚ್ ಅಂದರೆ ಕೊಂಬೆ, ರೆಂಬೆಗಳು, ಮರದ ರೆಂಬೆ ಕೊಂಬೆಗಳನ್ನ ನಾವು ಬ್ರ್ಯಾಂಚ್ ಅಂತ ಹೇಳ್ತೀವಿ. ಸೊ ಆಗ ಆನ್ ನೋಡಿ, ಆನ್ ಅಂದರೆ ಮೇಲೆ ಅನ್ನೋ ಅರ್ಥ, ಇನ್ ಅಂದರೆ ಒಳಗೆ, ಅಟ್ ಅಂದರೆ ಅಲ್ಲಿ. ಈಗ ನೆಕ್ಸ್ಟು ಸಿಕ್ಸ್ ಒನ್ ಐ ಆಮ್ ಡ್ಯಾಶ್ ದ ಪಾರ್ಕ್. ಐ ಆಮ್ ಅಟ್ ಟು ದ ಪಾರ್ಕ್. ನಾನು ಪಾರ್ಕ್ನಲ್ಲಿದ್ದೀನಿ. ಈಗ ಯಾರಾದರೂ ಫೋನ್ ಮಾಡ್ತಾರೆ ವೇರ್ ಆರ್ ಯು ಅಂತ ಕೇಳಿದಾಗ ಐ ಆಮ್ ಅಟ್ ಟು ದ ಪಾರ್ಕ್. ಯಾಕೆ ಅಟ್ ಅಂತ ಅಂದರೆ ಪಾರ್ಕ್ನಲ್ಲಿದ್ದೀನಿ ಅಂತ ಅರ್ಥ. ಐ ಆಮ್ ಸೆವೆಂತ್ ಒನ್ ಐ ಆಮ್ ಡ್ಯಾಶ್ ಎ ಬಸ್. ಐ ಆಮ್ ಆನ್ ಎ ಬಸ್. ಆನ್ ಅಂತ ಯಾಕೆ ಯೂಸ್ ಮಾಡ್ತಿದ್ದೀವಿ? ಆ ಬಸ್ ಅನ್ನೋದು ಲಾರ್ಜ್ ಏರಿಯಾ ವೆಹಿಕಲ್ ಇರುತ್ತೆ. ಬಸ್ ಒಳಗಡೆ ನಾವು ಕೂತ್ಕೊಬೋದು, ನಿಂತ್ಕೊಬೋದು, ವಾಕ್ ಮಾಡ್ಬೋದು. ಆ ಥರ ವೆಹಿಕಲ್ಸು ಲಾರ್ಜ್ ಇರೋದ್ರಿಂದ ಐ ಆಮ್ ಆನ್ ಎ ಬಸ್. ನೆಕ್ಸ್ಟ್ ಐ ಆಮ್ ಡ್ಯಾಶ್ ಎ ಕಾರ್. ನೋಡಿ ಇಲ್ಲಿ ಪಕ್ಕನೇ ಸೆಂಟೆನ್ಸ್ ಬರ್ತೀನಿ, ಸೆವೆಂತ್ ಒನ್ ಆ್ಯಂಡ್ ಏಯ್ಟ್ ಬಂತು. ಆನ್ ಎ ಬಸ್ ಬರುತ್ತೆ, ಆದರೆ ಕಾರಿಗೆ ಆನ್ ಬರಲ್ಲ. ಬಿಕಾಸ್ ಐ ಆಮ್
ಇನ್ನೇ ಕಾರ್ ಅಂತ ಬರೀಬೇಕು. ಇನ್ಯಾಕೆ ಮ್ಯಾಮ್ ಬಸ್ಸಿಗೆ ಆನ್ ಅಂತ ಹೇಳ್ತೀರಾ, ಕಾರ್ಗೆ ಇನ್ ಅಂತ ಹೇಳ್ತೀರಾ ಅಂದರೆ, ಬಸ್ಸು ಲಾರ್ಜ್ ವೆಹಿಕಲ್, ಕಾರು ಸ್ಮಾಲ್ ವೆಹಿಕಲ್. ಕಾರಲ್ಲಿ ನಾವು ನಿಂತ್ಕೊಂಡು ಹೋಗೋಕ್ಕಾಗುತ್ತಾ? ಇಲ್ಲ, ನಾವು ಕಾರಲ್ಲಿ ಕೂತ್ಕೊಬೇಕಾಗುತ್ತೆ, ಸ್ಮಾಲ್ ವೆಹಿಕಲ್. ಆದರೆ ಬಸ್ಸಲ್ಲಿ ನಾವು ನಿಂತ್ಕೊಬೋದು, ಸ್ಟ್ಯಾಂಡಿಂಗ್ ಮತ್ತು ವಾಕ್ ಮಾಡೋಷ್ಟು ಒಂದು ಗ್ಯಾಪ್ ಇರುತ್ತೆ. ಆದರೆ ಕಾರಲ್ಲಿ ಆ ಥರ ಇರುತ್ತಾ? ಇಲ್ಲ. ಹಾಗಾಗಿ ಕಾರ್ ಒಳಗೆ ಕೂತ್ಕೊತಿದ್ದೀವಿ ಅಂತ ಅರ್ಥ. ನೆಕ್ಸ್ಟ್ 9th ಒನ್, ಐ ಆಮ್ ಡ್ಯಾಶ್ ನ್ಯೂಯಾರ್ಕ್. ನೋಡಿ, ಸಿಟೀಸು, ಕಂಟ್ರೀಸು, ಟೌನ್ಸ್ ಬಂದಾಗ ಇನ್ ಅಂತ ಹೇಳಿದ್ದೀನಿ. ಯಾಕೆ ಅಂದರೆ ನಾವು ಬೆಂಗಳೂರಿನಲ್ಲಿದ್ದೀವಿ ಅಂತ ಹೇಳ್ತೀವಲ್ವ, ಅದೇ ರೀತಿ ಐ ಆಮ್ ಇನ್ ದ ನ್ಯೂಯಾರ್ಕ್, ನಾನು ನ್ಯೂಯಾರ್ಕ್ನಲ್ಲಿದ್ದೀನಿ. ಅಲ್ಲಿ ಐ ಆಮ್ ಇನ್ ದ ನ್ಯೂಯಾರ್ಕ್. ಇಲ್ಲಿ ಐ ಆಮ್ ಇನ್ ನ್ಯೂಯಾರ್ಕ್ ಅಂದರೆ ನಾನೊಂದು ಇಲ್ಲಿ ಸಿಟೀಸು, ಕಂಟ್ರೀಸು, ಟೌನ್ಸ್ ಎಲ್ಲ ಏನು ಬರುತ್ತೆ ಅಂತ ಹೇಳಿದ್ದೀನಿ, ನಾನು ನ್ಯೂಯಾರ್ಕ್ನಲ್ಲಿದ್ದೀನಿ. ನ್ಯೂಯಾರ್ಕ್ ಅಂದರೆ ಅದೊಂದು ಸಿಟಿ ಒಳಗಡೆ. ನಾವು ಈಗ ಆಲ್ರೆಡಿ ನ್ಯೂಯಾರ್ಕಿಂದ ಹೊರಗಡೆ ಇಲ್ಲ, ನ್ಯೂಯಾರ್ಕ್ ಒಳಗಡೆ ಇದ್ದೀವಿ, ಬೆಂಗಳೂರು ಒಳಗಡೆ ಇದ್ದೀವಿ. ಆಗ ಐ ಆಮ್ ಡ್ಯಾಶ್ ಕೇಫ್, ಐ ಆಮ್ ಅಟ್ ದ ಕೇಫ್. ಈಗ ಕೇಫ್ ಅನ್ನೋದಕ್ಕೆ ಸ್ಮಾಲ್ ಏರಿಯಾ ಅಂದರೆ ಒಂದು ಹೋಟೆಲೆಲ್ಲ ಚಿಕ್ಕದಿರುತ್ತೆ. ಆಗ ನಾವು ಈಗ ಐ ಆಮ್ ಅಟ್ ದ ಹೋಟೆಲ್, ಐ ಆಮ್ ಅಟ್ ದ ಹೌಸ್ ಅಂತ ಈ ಥರ ನಾವು ಯೂಸ್ ಮಾಡ್ಬೋದು. ಆದರೆ ಲಾರ್ಜ್ ಏರಿಯಾ ಇದ್ದಾಗ ಯೂಸ್ ಆಗುತ್ತೆ. ಈಗ ಸ್ಮಾಲ್ ಏರಿಯಾ ಇದ್ದಾಗ ಐ ಆಮ್ ಅಟ್ ಓಮ್. ಈಗ ಮನೆ ಕೂಡ ಚಿಕ್ಕದು, ಕೆಫೆ, ಒಂದು ಚಿಕ್ಕ ಕೆಫೆ ಅಂತಂದರೆ ಯೂಸ್ ಆಗುತ್ತೆ. ಐ ಆಮ್ ಡ್ಯಾಶ್ ಟ್ರೈನ್, ಐ ಆಮ್ ಆನ್ ಎ ಟ್ರೈನ್. ನೋಡಿ, ಟ್ರೈನ್ ಎಷ್ಟು ಲಾರ್ಜ್ ವೆಹಿಕಲ್ಲು. ಆ ಲಾರ್ಜ್ ವೆಹಿಕಲಲ್ಲಿ ನಾವು ನಿಂತ್ಕೊಂಡು, ವಾಕ್ ಮಾಡಿಕೊಂಡು, ಓಡಾಡಿಕೊಂಡು, ಕೂತ್ಕೊಂಡು ಫ್ರೀಯಾಗಿ ಓಡಾಡ್ಬೋದು. ಸೊ ಲಾರ್ಜ್ ವೆಹಿಕಲ್ ಆಗಿರೋದ್ರಿಂದ ಹಾರ್ನ್ ಬರುತ್ತೆ. ಬಸ್ಸು, ಟ್ರೈನು ಇವೆಲ್ಲ ಹಾರ್ನ್ ಬರುತ್ತೆ. ಅದೇ ಅನ್ನೋದು ಕಾರು, ಈ ಥರ ಸ್ಮಾಲ್ ವೆಹಿಕಲ್ಸ್ಗೆ ಬರುತ್ತೆ. ನೆಕ್ಸ್ಟು ಈಗ ಸಿಟೀಸು, ಕಂಟ್ರೀಸು ಅಥವಾ ಏನಾದರೂ ಸ್ಟೇಟ್ಸು, ಅದರಲ್ಲಿ ಹೇಳ್ಬೇಕಾದ್ರೆ ಐ ಆಮ್ ಇನ್ ದ ಕರ್ನಾಟಕ, ಐ ಆಮ್ ಇನ್ ದ ಇಂಡಿಯಾ, ಐ ಆಮ್ ಇನ್ ದ ಮೈಸೂರು, ಐ ಆಮ್ ಇನ್ ದ ಬ್ಯಾಂಗ್ಳೂರ್. ಈ ಥರ ನಾವು ಸಿಟೀಸ್ ನೇಮ್ ಎಲ್ಲ ಹೇಳ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಅದೇ ಆನ್ ಮಾಡಬೇಕಂದ್ರೆ, ಯೂಸ್ ಮಾಡಬೇಕು ಅಂದರೆ ಆನ್ ಅಂತ ಒಂದು ಬ್ರ್ಯಾಂಚ್, ಆನ್ ದ ಬಸ್, ಆನ್ ದ ಟ್ರೀ, ಆನ್ ದ ಟೆರಸ್, ಲೈಕ್ ದಿಸ್, ಆನ್ ದ ಟೇಬಲ್. ಫಾರ್ ಎಕ್ಸಾಂಪಲ್, ಇನ್ನೂ ಎಕ್ಸಾಂಪಲ್ಸ್ ಹೇಳಬೇಕು ಅಂದರೆ, ದ ಪೆನ್ ಈಸ್ ಆನ್ ದ ಬುಕ್, ದ ಪೆನ್ಸಿಲ್ ಈಸ್ ಆನ್ ದ ಬುಕ್, ದ ಆ್ಯಪಲ್ ಈಸ್ ಆನ್ ದ ಟೇಬಲ್, ದ ಫ್ಲವರ್ ಬೊಕ್ಕೆ ಈಸ್ ಆನ್ ದ ಟೇಬಲ್. ನೆಕ್ಸ್ಟ್, ದ ಫುಡ್ ಈಸ್ ಆನ್ ದ ಡೈನಿಂಗ್ ಟೇಬಲ್. ಈ ಥರ ಮೆನಿ ಎಕ್ಸಾಂಪಲ್ಸ್ ಹೇಳ್ಬೋದು. ಈಗ ನಿಮಗೆ ಈ ಪ್ರಿಪೋಸಿಷನಲ್ಲಿ ಆನು, ಅಟ್ಟು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ. ಅಂದರೆ ಮೀನಿಂಗ್ ಒಳಗೆ, ಆಲ್ಮೋಸ್ಟ್ ಅಲ್ಲಿ ನಾವು ಸೆಂಟೆನ್ಸ್ ಫಾರ್ಮ್ ಒಳಗೆ ಅಂತ ಯೂಸ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೊತೀವಿ. ಆನ್ ಅಂದರೆ ಮೇಲೆ, ಅಟ್ ಅಂದರೆ ಅಲ್ಲಿ. ಐ ಆಮ್ ಅಟ್ ಟು ದ ಪಾರ್ಕ್, ಐ ಆಮ್ ಅಟ್ ಟು ದ ಕೆಫೆ, ಐ ಆಮ್ ಅಟ್ ಟು ದ ಹೋಮ್. ನಾನು ಮನೇಲಿದ್ದೀನಿ, ನಾನು ಕೆಫೆ ಒಳಗಡೆ ಇದ್ದೀನಿ, ಕೆಫೆನಲ್ಲಿ ಇದ್ದೀನಿ ಅನ್ನೋ ಅರ್ಥದಲ್ಲಿ ಹಟ್ಟು. ಈ ವಿಡಿಯೋದಲ್ಲಿ ನಿಮಗೆ ಈ ಎಕ್ಸಾಂಪಲ್ಸು ಅರ್ಥ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.